ಹಲೋ ಗಾಯ್, ಫ್ಯಾಷನ್ ವಾಕ್. ಇದೆಲ್ಲ ಹಸಿಮೆಣಸಿನ್ಕಾಯಿ ಒಳಗಡೆ ಹಸಿಮೆಣಸಿನ್ಕಾಯಿ ಸ್ಪೆಷಲಿ ನಂಗೆ ತುಂಬ ಇಷ್ಟ. ಬಿಸಿ ಬಿಸಿ ಅನ್ನನ. ಥ್ಯಾಂಕ್ ಯು ಕಣಪ್ಪ. ಹಾಯ್, ನಾವು ಅದಕ್ಕೆ ಮನೆಗೆ ಬಂದಿದ್ದೀವಿ ನೋಡಿ. ನಾವು ಬೇಡ ದೈಪುರಿ ಇದಕ್ಕೆ ಖಾಲಿ ಮಾಡಿದ್ದಾಳೆ ಭವಿಷ್ಯ. ಕರೆಕ್ಟಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಫ್ರೈಡೇ, ಬೆಳಗ್ಗೆ ರೆಡಿಯಾಗಿ ಭವಿಷ್ಯನ ಕಾಲೇಜಿಗೆ ಬಿಡೋದಕ್ಕೆ ಆಲ್ರೆಡಿ ಹೊರಟಿದ್ದೀನಿ. ಭವಿಷ್ಯ ಹೆಂಗೆ ರೆಡಿ ಆಗಿದ್ದಾಳೆ ನೋಡಿ. ಪ್ಯಾಂಟು, ಈ ಸ್ವೆಟರ್ ಮಾತ್ರ ಮಿಸ್ ಆಗೋದಿಲ್ಲ ಭವಿಷ್ಯಂದು. ಯಾವ ಡ್ರೆಸ್ ಹಾಕ್ಕೊಂಡ್ರು ಅದು ಮೇಲ್ಗಡೆ ಅದು ಇರಬೇಕು. ಏನೋ ಒಂಥರ ಅದು ಸೆಕ್ಯೂರಿಟಿ ಥರ. ಹಾಂ, ಚಳಿ ಆದರೆ ಹಾಕ್ಕೋಬೋದು, ಇಲ್ಲ ಏನಾದರೂ ಆಗಲಿ ಅದು ಯೂಸ್ ಆಗುತ್ತೆ ಸ್ವೆಟರ್. ಇವಾಗ ಕರ್ಕೊಂಡೋಗಿ ಭವಿಷ್ಯನ ಬಿಟ್ಬಿಟ್ಟು ಬರಬೇಕು ಗೈಸ್. ಅವಳದು ಟಿಫನ್ ಆಗಿದೆ, ರವೆ ಇಡ್ಲಿ ಮಾಡಿಕೊಟ್ಟಿದ್ದೆ. ಆ್ಯಂಡ್ ನಿನ್ನೆ ಕಟ್ಲೆಟ್ ಇತ್ತಲ್ಲ, ಅದನ್ನು ಒಂದು ಪೀಸ್ ಫ್ರೈ ಮಾಡಿಕೊಟ್ಟಿದ್ದೆ. ಇದು ಎಣ್ಣೆ ಅಲ್ಲ, ಇದು ತಲೆಗೆ ಸ್ನಾನ ಮಾಡ್ಕೊಂಡಿದ್ದು. ನನ್ನ ಮಗದಲ್ಲಿರೋದು ಎಣ್ಣೆ, ಬಾದಾಮಿ ಆಯಿಲ್ ಹಚ್ಕೊಂಡಿದ್ದೀನಿ ಅಷ್ಟೇ. ಇವತ್ತೇನಿದೆ ಕಾಲೇಜಲ್ಲಿ? ಫ್ಯಾಷನ್ ವಾಕ್. ನಿನ್ನೆ ಡಾನ್ಸ್ ಇತ್ತು, ಕಲಾಮಂಚ್ ಅಂತ ಏನೋ ನಡೀತಿದೆ. ಭವಿಷ್ಯ ಫ್ಯಾಷನ್ ವಾಕಲ್ಲಿ ನಡೆಯೋದಿಲ್ಲ, ಆದರೆ ಫ್ಯಾಷನ್ ವಾಕಲ್ಲಿ ಮೇಕಪ್ ಮಾಡಕ್ಕೆ ಹೆಲ್ಪ್ ಮಾಡ್ತಿದ್ದೀನಿ ಗಾಯ್ಸ್. ಹೋಗೋಣ ಗೈಸ್. ಇವಾಗ ತಾನೇ ಮನೆಗೆ ಬಂದೆ, ಭವಿಷ್ಯನ ಬಿಟ್ಟು ಆಯಿತು. ಸೊ ಇವಾಗ ಒಂದು ಸ್ವಲ್ಪ ಮನೆ ಕೆಲಸ ಏನಿದೆ ಅದನ್ನು ಮಾಡಿ, ಅದಾದಮೇಲೆ ಗಿಡಕ್ಕೆಲ್ಲ ನೀರು ಹಾಕಬೇಕು. ಹಾಕಿ ಮುಗಿಸಿ ನಮ್ಮ ಯಜಮಾನ್ರಿಗೆ ಬೇರೆ ಏನು ಟಿಫನ್ ಮಾಡಬೇಕು. ಸೊ ಅದರದ್ದು ಹೊಸ ಥರದ್ದು, ಸೊ ಅದನ್ನು ಮಾಡಿ ಆ ರೆಸಿಪಿ ನಿಮಗೆ ತೋರಿಸ್ತೀನಿ ಗೈಸ್. ಸೊ ನಾನು ಎಲ್ಲ ಕೆಲಸ ಮುಗಿಸಿ ಬರ್ತೀನಿ. ಅದಾದಮೇಲೆ ಆ ರೆಸಿಪಿ ತೋರಿಸ್ತೀನಿ ಗೈಸ್. ಇವಾಗ ನಾನು ಹೇಳಿದ್ನಲ್ಲ ಒಂದು ರೆಸಿಪಿ ತೋರಿಸ್ತೀನಿ ಅಂತ, ಅದಕ್ಕೆ ಏನೇನು ಬೇಕು ಅಂತ. ಇದೇನಿಲ್ಲ, ಚಿತ್ರಾನ್ನ, ಬಟ್ ಸ್ವಲ್ಪ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಚಿತ್ರಾನ್ನ ಮಾಡೋದು. ನಾನು ಇದನ್ನು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ದೆ, ಸಬ್ಬಕ್ಕಿ ಸೊಪ್ಪಿನ ಚಿತ್ರಾನ್ನ ಅಂತ ಹೇಳಿಬಿಟ್ಟು. ಬಟ್ ನಾನು ಮಾಡಿದ್ದೆ ಸಬ್ಬಕ್ಕಿ ಸೊಪ್ಪಿನ ಚಿತ್ರಾನ್ನ, ಬಟ್ ಅಷ್ಟೊಂದು ಸಬ್ಬಕ್ಕಿ ಹಾಕ್ಬಿಟ್ಟು ಮಾಡಿರಲಿಲ್ಲ. ಸ್ವಲ್ಪ ಒಳ್ಳೆ ಕೊತ್ತಂಬರಿ ಉದುರಿಸ್ದಂಗೆ ಒಂದು ಚೂರು ಉದುರಿಸಿದ್ದೆ ಒಂದು ಸರಿ. ಬಟ್ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ವೀಡಿಯೋ ನೋಡಿದ್ದೆ. ಸೊ ಅದಕ್ಕೋಸ್ಕರ ಏನೇನು ತೊಗೊಂಡಿದ್ದೀನಿ ಅಂದರೆ, ಲಾಟ್ಸ್ ಆಫ್ ಸಬ್ಬಕ್ಕಿ ನಾನು ಕ್ಲೀನ್ ಮಾಡಿಕೊಂಡು ಹೆಚ್ಚಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಕಡಲೆಕಾಯಿ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಬಟಾಣಿ ಇತ್ತು, ಸೊ ಬಟಾಣಿ ತೊಗೊಂಡಿದ್ದೀನಿ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲೆಮನ್. ಇವಾಗ ಫಸ್ಟ್ ಏನು ಮಾಡಬೇಕು ಅಂತ ಅಂದರೆ, ಎಣ್ಣೆನ ಪ್ಯಾನ್ಗೆ ಹಾಕ್ಕೋಬೇಕು ಮತ್ತು ಗ್ರೌಂಡ್ನೆಟ್ ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಏಕೆಂದರೆ ಸೊಪ್ಪು ಬೇಯೋ ಅಷ್ಟರಲ್ಲಿ ಗ್ರೌಂಡ್ನೆಟ್ಟು ಮೆತ್ತಗಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಗ್ರೌಂಡ್ನೆಟ್ಟು ಹುರಿದ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡೋಣ. ಸ್ವಲ್ಪ ಎಣ್ಣೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ, ತುಪ್ಪ ಏನು ಬೇಕೋ ಹಾಕ್ಕೊಳ್ಳಿ ಗೈಸ್. ಆಮೇಲೆ ಗ್ರೌಂಡ್ನೆಟ್ ಹಾಕ್ಕೊಂಡಿದ್ದೀನಿ. ಈಗ ಇದು ಕಡಲೆಕಾಯಿ ಬೀಜ ಹುರಿದಾಗಿದೆ, ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡೋಣ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೈಸ್ ಕರಿಬೇವು ಹಾಕ್ಕೋಬೇಕು. ಈಗ ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಫ್ರೆಶ್ ಕರಿಬೇವು ಇಲ್ಲ, ಅದಕ್ಕೋಸ್ಕರ ನಾನು ಹಾಕೋತಾ ಇಲ್ಲ. ಒಂದು ದೊಡ್ಡ ಕರಿಬೇವು ಗಿಡ ತೊಗೊಂಬಂದು ಮನೇಲಿ ಇಟ್ಕೋಬೇಕು ಗೈಸ್. ಯಾವಾಗ ಬೇಕೋ 4 ಎಲೆ, ಎಷ್ಟು ಬೇಕೋ ಅಷ್ಟು ಕಿತ್ಬಿಟ್ಟು ಹಾಕ್ಬೋದು, ಫ್ರೆಶ್ ಆಗಿರುತ್ತೆ. ನಂಗೆ ಒಣಗೋಗಿರೋ ಕರಿಬೇವನ್ನ ಒಗ್ಗರಣೆಗೆ ಹಾಕೋಕ್ಕೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಪೌಡರ್ಡ್ ಯಾವಾಗಾರು ಹಾಕ್ತೀನಿ, ಚಟ್ನಿ ಪುಡಿ ಅದಕ್ಕೆ. ಬಟ್ ಅಡುಗೆಗೆ ಹಾಕೋದಕ್ಕೆ ಹಸಿದು ಕರಿಬೇವಿದ್ರೆ ಬೆಟರ್ ಅನಿಸುತ್ತೆ. ಈಗ ಆಗಿದೆ, ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಯಾವಾಗಲೂ ಹಸಿಮೆಣಸಿನ್ಕಾಯಿ ಹಾಕಿದ್ದಾಗ ಒಂದು ಸ್ವಲ್ಪ ಉಪ್ಪು ಹಸಿಮೆಣಸಿನ್ಕಾಯಿ ಮೇಲೆ ಹಾಕ್ತೀನಿ. ಏನಿಲ್ಲ, ಉಪ್ಪೆಲ್ಲ ಹಸಿಮೆಣಸಿನ್ಕಾಯಿ ಒಳಗಡೆ ನೀಟಾಗಿ ಹಿಡ್ಕೊಳ್ಳಿ ಅಂತ. ಯಾಕೆಂದರೆ ನಾನು ಹಸಿಮೆಣಸಿನ್ಕಾಯಿನ, ಚಿತ್ರಾನ್ನದಲ್ಲಿರೋ ಹಸಿಮೆಣಸಿನ್ಕಾಯಿ ಸ್ಪೆಷಲಿ ನಂಗೆ ತುಂಬ ಇಷ್ಟ, ತಿನ್ಕೊಂಬಿಡ್ತೀನಿ. ಅದಕ್ಕೋಸ್ಕರ ಗೈಸ್ ಇವಾಗ ಆಗಿದೆ. ಇವಾಗ ಬಟಾಣಿ ಹಾಕ್ತಾ ಇದ್ದೀನಿ. ಇದು ಬಟಾಣಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ತೊಳೆದ್ಬಿಟ್ಟು. ಇವಾಗ ಅದನ್ನು ಹಾಕಿ
ಇದ್ರ ಮೇಲೆ ಈಗಲೇ ಇದ್ರ ಮೇಲೆ ಈಗಲೇ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಬಟಾಣಿ ಮತ್ತು ಸೊಪ್ಪು ಚೆನ್ನಾಗಿ ಬೇಯೋ ತನಕ ಹುರಿಬೇಕು. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಬೆಂದ್ಬಿಡ್ಲಿ ಅಂತ. ಗೈಸ್, ನಾನು ನೀರೇನಕ್ಕೆ ಹಾಕ್ಕೊಂಡೆ ಅಂತ ಅಂದರೆ, ನಾನು ಯೂಸ್ ಮಾಡ್ತಾ ಇರೋ ಆಯಿಲ್ ಸ್ವಲ್ಪನೇ. ಸೊ ಸ್ವಲ್ಪ ಆಯಿಲ್ ಇದ್ದಾಗ ಹುರಿಬೇಕಾದ್ರೆ ಸೊಪ್ಪು ಅಥವಾ ತರಕಾರಿ ಆಯಿಲ್ನಲ್ಲೇ ಫುಲ್ಲು ಬೇಯೋದಕ್ಕಾಗಲ್ಲ. ಸ್ವಲ್ಪ ಆಯಿಲ್ ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡ್ರೆ ತರಕಾರಿ ಅಥವಾ ಸೊಪ್ಪು ಈಸಿಯಾಗಿ ಬೇಯುತ್ತೆ. ಅದರ್ವೈಸ್ ನೀವು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊತೀರಾ ಅಂದರೆ ಸೊಪ್ಪನ್ನ ಎಣ್ಣೆನಲ್ಲೇ ಬಾಡಿಸ್ಕೋಬೋದು. ಬಟ್ ಎಣ್ಣೆ ಅಷ್ಟೊಂದು ಒಳ್ಳೆಯದಲ್ಲ. ನಾನು ಎಲ್ಲ ಮುಗ್ದಾದ್ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ, ಯಾಕೆಂದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಪ್ಪ ಇಷ್ಟ. ಸೊ ಇದು ಸದ್ಯಕ್ಕೆ ಬೇಯ್ತಾ ಇದೆ ಗೈಸ್. ಚಿತ್ರಾನ್ನಾಗ ಅರ್ಶಿಣನೇ ಇಂಪಾರ್ಟೆಂಟು. ಸೊ ಅರ್ಶಿಣ ಹಾಕೋದು ಮರ್ತೋಗಿದೆ. ಅರ್ಶಿಣ ಒಂಚೂರು ಹಾಕೋಬೇಕು. ಆಲ್ಮೋಸ್ಟ್ ಇದು ಬಟಾಣಿ ಮತ್ತು ಸೊಪ್ಪು ಬೆಂದಿದೆ. ಸ್ವಲ್ಪ ಅರ್ಶಿಣ ಹಾಕೋತಾ ಇದ್ದೀನಿ. ನಾನು ಇವಾಗಲೇ ಲೆಮನ್ ಜ್ಯೂಸ್ ಹಾಕೋತಾ ಇದ್ದೀನಿ. ಇದು 1.5 ಲೆಮನ್ದು ಜ್ಯೂಸ್ ನಾನು ಹಿಂಗೆ ಇಟ್ಕೊಂಡಿದ್ದೆ. ಇದು 1-2 ಮಿನಿಟ್ಸ್ ಬೇಯಲಿ, ಅರ್ಶಿಣ ಬೇಯಬೇಕಲ್ಲ ಅದಕ್ಕೆ. ನೋಡಿ, ಬಟಾಣಿ ಬೆಂದಿದೆ, ಕಟ್ಟಾಯಿತು. ಸೊ ಬಟಾಣಿ ಕೂಡ ಬೆಂದಿದೆ, ಸೊಪ್ಪು ಬೆಂದೋಗಿರುತ್ತೆ. ಈ ನೀರು ಥರದೇನಿದೆ ಅದು ಹಿಂಗೋಗಿದ ತಕ್ಷಣ ನೀವು ಆಫ್ ಮಾಡ್ಬೋದು. ಇವಾಗ ಇದು ರೆಡಿ ಆಗಿದೆ. ಸೊ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೆ, ಕೊತ್ತಂಬರಿ ಹಾಕ್ಕೊಳ್ಳಿ. ಕೊತ್ತಂಬರಿ ಆಪ್ಷನಲ್ಲು, ಬಟ್ ಕೊತ್ತಂಬರಿ ಟೇಸ್ಟ್ ಚೆನ್ನಾಗಿರುತ್ತೆ. ಏನು ಅಡುಗೆ ಮಾಡಿದ್ರು ಕೊತ್ತಂಬರಿ ಹಾಕಿದ್ರೆ ಅದರದ್ದು ಟೇಸ್ಟು ಒಂದು ಲೆವೆಲ್ ಎಕ್ಸ್ಟ್ರಾ ಆಗೋಗ್ಬಿಡುತ್ತೆ. ಆ್ಯಂಡ್ ಗ್ರೌಂಡ್ನಟ್ ಕೂಡ ನೀವು ಈಗ ಹಾಕ್ಕೋಬೋದು. ಈಗ ಚಿತ್ರಾನ್ನ ಕಲಿಸ್ಕೋಬೇಕು. ಬಿಸಿ ಬಿಸಿ ಅನ್ನನ ಹಾಕಿ ಕಲಿಸ್ಕೊಂಬಿಡೋಣ ಗೈಸ್. ಒಂದು ಸ್ವಲ್ಪ ಗೊಜ್ಜು ಎತ್ತಿಟ್ಬಿಟ್ಟಿದ್ದೀನಿ, ನಮ್ಮ ಯಜಮಾನ್ರು ಬಂದಾದ್ಮೇಲೆ ಕಲಿಸೋದಕ್ಕೆ. ಇವಾಗ ನನಗೆ ಮಾತ್ರ ಒಂದು ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಕಾಳು ಬೇಯಿಸ್ಕೊಂಡಿದ್ದೆ, ಸೊ ಅದೊಂಚೂರು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದ್ರ ಮೇಲೆ ತುಪ್ಪ. ಸಬ್ಬಕ್ಕಿ ಸೊಪ್ಪಿಂದು ಚಿತ್ರಾನ್ನ ರೆಡಿ ಇದೆ. ಇವಾಗ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಗೈಸ್. ಈಗ ಹೇಗಿದೆ ಅಂತ ಅಂದರೆ, ನಾನು ಸ್ಪೂನಲ್ಲಿ ತಿನ್ನೋಕ್ಕಿಂತ ಕೈನಲ್ಲಿ ತಿನ್ನೋದು ಪ್ರಿಫರ್ ಮಾಡ್ತೀನಿ ಗೈಸ್. ಅನ್ನ ಯಾವಾಗಲೂ ಕೈನಲ್ಲಿ ತಿಂದರೆ ಮಜಾ. ಏನಿಲ್ಲ, ಚಿತ್ರಾನ್ನ ಇದ್ದಂಗೆ ಇದೆ. ಬಟ್ ಸಬ್ಬಕ್ಕಿ ಸೊಪ್ಪಂದು ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಗೈಸ್. ಚೆನ್ನಾಗಿದೆ ಗೈಸ್. ನಾನು ಇವಾಗ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಗೈಸ್, ಇವಾಗ ಮಧ್ಯಾಹ್ನ ಭವಿಷ್ಯಂಗೆ ಊಟ ರೆಡಿ ಮಾಡಿದ್ದೀನಿ. ಅವಳಿಗೆ ತೊಗೊಂಡು ಹೋಗಿ ಕೊಡಬೇಕು. ಏನೇನು ರೆಡಿ ಮಾಡಿದ್ದೀನಿ ಇವತ್ತು ಅಂತ ಅಂದರೆ, ಸಖತ್ತಾಗಿದೆ ಇವತ್ತು ಅವಳದು ಊಟ. ಏನೇನು ಅಂದರೆ ಚಪಾತಿ, ಎಗ್ ಆಮ್ಲೆಟ್ 2 ಆ್ಯಂಡ್ ವಾಟರ್ಮೆಲನ್. ಚಪಾತಿಗೆ ನೆಂಚ್ಕೊಳ್ಳೋದಕ್ಕೆ ಚಿಕನ್ ಗ್ರೀನ್ ಗ್ರೇವಿ ಮಾಡಿದ್ದೆ. ಆ್ಯಂಡ್ ಇದರದ್ದು ರೆಸಿಪಿ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಹಾಕ್ತೀನಿ. ನಮ್ಮ ಯಜಮಾನ್ರು ರೆಡಿ ಆಗ್ತಿದ್ದಾರೆ ಇವಾಗ ತೊಗೊಂಡೋಗಿ ಕೊಡೋದಕ್ಕೆ ಅವಳಿಗೆ. ಬೇಗ ಪ್ಯಾಂಟು ಶರ್ಟ್ ಹಾಕ್ಕೊಳ್ರಿ. ಹಂಗೆ ಹೋಗ್ತೀನಿ. ಹಿಂಗೆ ಹೋಗ್ತೀರಾ? ಸರಿ, ನಡೀರಿ. ಆಯ್ತು, ನಡೀರಿ. ನಾನೇ ಕರ್ಕೊಂಡು ಹೋಗ್ತೀನಿ ಗಾಡಿ ಓಡಿಸ್ಕೊಂಡು. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ. ನಡೀರಿ. ಸರಿ, ಆಯ್ತು. ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು ಕಣಪ್ಪ. ಬಾಯ್ ಬಾಯ್. ಗೈಸ್, ಕೊಟ್ಬಿಟ್ಟು ಬಂದ್ವಿ ಗೈಸ್. ಆ್ಯಂಡ್ ನಮ್ಮ ಮನೆ ಹತ್ರ ಅಣ್ಣಮ್ಮ ಕೂರಿಸ್ತಾರೆ ನಾಳೆ ನಾಡಿದ್ರಲ್ಲಿ. ಅದಕ್ಕೆ ಹಾಡೆಲ್ಲ ಹಾಕ್ಬಿಟ್ಟಿದ್ದಾರೆ ಗೈಸ್. ಈಗ ತಾನೇ ಭವಿಷ್ಯ ಕಾಲ್ ಮಾಡಿದ್ಲು. ಇವಾಗ 6:30 ಆಗಿದೆ. ಹೋಗಿ ಕರ್ಕೊಂಬರ್ಬೇಕು. ಹಾಗೆ ಬರಬೇಕಾದ್ರೆ ನಮ್ಮ ಪುಟಾಣಿ ಅದಕ್ಕೆ ಮನೆಗೆ ಹೋಗಬೇಕು. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಮನೆ ಮುಂದೆ ಇಲ್ಲಿ ಅಣ್ಣಮ್ಮ ಇರ್ತಾರೆ, ಅದಕ್ಕೆ ರೋಡ್ ಫುಲ್ಲು ರೆಡಿ ಮಾಡಿದ್ದಾರೆ.
ಫುಲ್ಲು ಸೌಂಡ್ ಆಗುತ್ತೆ ಗೈಸ್. ಇವಾಗ ರೆಕಾರ್ಡ್ ಮಾಡ್ತಿರೋದು ಸರಿಯಾಗಿ ವಾಯ್ಸ್ ಬರ್ತಿದೆಯೋ ಎಲ್ಲ ಗೊತ್ತಿಲ್ಲ. ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಗೈಸ್. ನಮ್ಮ ಪುಟಾಣಿ ಅದಕ್ಕೆ ಮನೆಗೆ ಬಂದಿದ್ದೀವಿ ಗೈಸ್. ಹಾಯ್, ನಮ್ಮ ಅದಕ್ಕೆ ಮನೆಗೆ ಬಂದಿದ್ದೀವಿ ನೋಡಿ. ಏನಕ್ಕೆ ಬಂದಿದ್ದೀವಿ ಅಂದರೆ ಬೇಲ್ದಣ್ಣಿ ಇಸ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ನಾನೇನೋ ಚಲೋಯ್ತು ಅಂದ್ಕೊಂಡೆ. ಲೋಟದಲ್ಲಿ ಇಟ್ಟಿದ್ರು ಚಲೋ ಇತ್ತು ಅಂತ ಅಲ್ಲ ಲೋಟದಲ್ಲಿ ಇತ್ತು, ಅದು ಬಿದ್ದೊಂಗಿ ಚಲೋಯ್ತು. ತಗೋಬಿಟ್ಟಿದ್ಯಾ ಡಿಸೈನ್ ಅದು? ಡಿಸೈನ್ ಅದು. ಓಕೆ ಓಕೆ. ಶೀತಲಿಗೆ ನಾಳೆ ರಜಾನ? ಚೆನ್ನಾಗಿ ಕೆಲಸ ಮಾಡಿ. ಅದಕ್ಕೆ ನಾಳೆ ಒಂದು 6:30 ಮೇಲೆ, ನಂದು 6:15 ಆಗುತ್ತೆ ಟ್ಯೂಷನ್ ಮುಗಿಯೋ ಅಷ್ಟರಲ್ಲಿ. ಚಪಾತಿ ಮತ್ತೆ ಇದು ನಮ್ಮ ಭವಿಷ್ಯನ್ ಚಪಾತಿ ಮತ್ತೆ ಏನೋ ಗ್ರೇವಿ ಕೊಟ್ಟು ಕಳ್ಸಿದ್ರು. ಅದು ಚಿಕನ್ ಗ್ರೇವಿ ಮಾಡಿದ್ದೆ. ಒಂದು ಬಟ್ಲು ತುಂಬ ಮಾಡ್ಕೊಟ್ಬಿಟ್ಟಿದ್ದಾರೆ. ತಿನ್ಕೊಂಡು ಕೂತ್ಕೊ. ಶೀತಲ್ಗೆ ಬಾಯತ್. ಅಯ್ಯೋ ಹುಷಾರು. ಸ್ವಲ್ಪ ಇದು ಕೊಟ್ಬಿಡಿಯತ್ತೆ ಇಲ್ಲಿಗೆ ಬಾಯತ್ತೆ ಬಾಯ್. ಬಾಯತ್ತೆ ಬಾಯಕ್ಕ. ನೀವು ಬರಲೇ ಇಲ್ಲ ಆ ಕಡೆ. ಹೌದು, ನೀವೇ ಪೂಜೆ ಮಾಡಿಸ್ತೀರಾ? ಪೂಜೆ ಮಾಡಲಿಕ್ಕೆ ನಾವು ಭಾನುವಾರ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಬಾಯ್ ಬಾಯ್ ಅದಕ್ಕೆ. ಇವಾಗ ತಾನೇ ಮನೆಗೆ ಬಂದು ನಮ್ಮ ಅದಕ್ಕೆ ಮನೆಯಿಂದ ಹೊರಗಡೆ ಫುಲ್ಲು ಜೋರು ಸೌಂಡ್ ಇದೆ ಗೈಸ್. ಇವತ್ತು ಅಂದ್ಕೊಂಡಿದ್ದೀವಿ ಹೊರಗಡೆ ಹೋಗ್ಬಿಟ್ಟು ಕಾಫಿ ಕುಡ್ಕೊಂಬರೋಣ ಅಂತ. ನಮ್ಮ ಯಜಮಾನ್ರು ಬಂದಾದ್ಮೇಲೆ ಕಾಲ್ ಮಾಡ್ತೀನಿ ಅಂದಿದ್ದಾನೆ, ಆವಾಗ ಕಾಫಿಗೆ ಹೋಗ್ತೀವಿ ಗೈಸ್. ಇರುಗುಂಡು ಮನೇಲೆ ಬರಲ್ಲ ಅಂದಲ್ಲ. ಮನೇಲೇ ಇರ್ತೀಯಾ? ಬರ್ತೀಯಾ? ಅಪ್ಪ ಕೆಳಗಡೆ ಇಳಿ, ಬರ್ತಾರೆ. ನಾನೆಲ್ಲ ಕುಡಿ ಅಪ್ಪ ಅಂದ್ ಮಾಡಿದ್ಯಾ? ಬೇಡ ದೈಪುರಿ ಕಾಫಿ ಕುಡಿತಿದ್ದೆ. ಟೇಸ್ಟ್ ನೋಡ್ತೀಯಾ? ಸ್ವಲ್ಪ ಒಂದು ಸಿಪ್ ಬೇಡವಾ? ರೆಗ್ಯುಲರ್ ಕಸ್ಟಮರ್ ಅಲ್ವಾ, ಅದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಪ್ಲೇಟ್ ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನಾಗಿ ಖಾಲಿ ಮಾಡಿದ್ದಾಳೆ ಭವಿಷ್ಯ. ಇದನ್ನು ಹೇಳ್ಕೊಟ್ಟಿರೋದು ನಮ್ಮ ಯಜಮಾನ್ರೆ, ಏಕೆಂದರೆ ಅವರೇ ತಾನೇ ಕರ್ನಾಟಕ ಬೇಲ್ ಹೌಸನ್ನೇ ಹೇಳ್ಕೊಟ್ಟೆ. ಕರ್ನಾಟಕ ಬೇಲ್ ಹೌಸ್ನಲ್ಲಿ ಕ್ಲೀನಾಗಿ ತಿನ್ನಬೇಕು ಅಂತ ಹೇಳ್ಕೊಟ್ರು. ಅದಕ್ಕೆ ಇವಾಗ ಅವಳು ಕ್ಲೀನಾಗಿ ಬೇಲ್ಪುರಿ, ಮಸಾಲೆ ಪುರಿ, ದಹಿ ಪುರಿ ಎಲ್ಲ ಕ್ಲೀನಾಗಿ ತಿಂತಾಳೆ. ಗೈಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನೀಟಾಗಿ ಬೇಲ್ಪುರಿ ತಿಂದಾಯ್ತು, ಅಲ್ಲ ನೀಟಾಗಿ ದಹಿ ಪುರಿ ತಿಂದಾಯ್ತು, ಮತ್ತು ನೀಟಾಗಿ ಕಾಫಿ ಕೊಡ್ತಾಯಿತ್ತು. ಗೈಸ್ ಮನೆಗೆ ಬಂದ್ವಿ. ನಮ್ಮ ಯಜಮಾನ್ರು ಬರಲಿ, ಒಂದು ಕ್ವೆಶನ್ ಇದೆ ಕೇಳ್ತೀನಿ. ಇರಬೇಕು ನೀವು ಬನ್ನಿರಿ, ಇಲ್ಲಿ ಒಂದು ಕ್ವೆಶನ್ ಕೇಳ್ತೀನಿ. ನೀನು ಬಾ ಭವಿಷ್ಯ, ಮಜಾ ಇರುತ್ತೆ. ಏಯ್ ಚೆನ್ನಾಗಿರುತ್ತೆ ಬಾ. ಯಾವ್ದಾದ್ರು ಲೇಡಿ ಹತ್ರ ಅಥವಾ ಯಾವ್ದಾದ್ರು 30+ ಲೇಡಿ ಅಂತ ಅನ್ಕೊಳ್ರಿ, ಅವ್ರ ಹತ್ರ ಫ್ರೂಟ್ ಇದ್ರೆ ಏನಂತ ಕರೀತಾರೆ ಅವ್ರನ್ನ? ಫ್ರೂಟ್ ಇದ್ರ
ಫ್ರೂಟಿ ಅಂತಾರೆ. ಯಾವ್ದಾರು ಅಮ್ಮ ಹಾಂ, ಅವ್ರ ಹತ್ರ ಫ್ರೂಟ್ ಇದ್ರೆ ಏನಂತ ಕರೀತಾರೆ? ಫ್ರೂಟ್ ಇದ್ರೆ ಅಂದರೆ ಹಣ್ಣಿದ್ರ ಹ್ಮ್. ಅಣ್ಣಮ್ಮ ಅಂತಾರೆ. ಕರೆಕ್ಟಾ? ಅಣ್ಣಮ್ಮ ಅಂತಾರೆ. ಕರೆಕ್ಟಾ? ಅಲ್ಲ ಯಾಕೆ ಇವಾಗ ಖರ್ಚೋರಲ್ಲ ಅಣ್ಣಮ್ಮನ್ನ ಇದ್ರೆ ಇರ್ಬೋದೇನೋ ಅಂತೇಳಿ. ಅಣ್ಣಮ್ಮ ಗೈಸ್ ನಮ್ಮ ಮನೆ ಮುಂದೆ ಅಣ್ಣಮ್ಮ ಇಟ್ಟಿದಾರಲ್ಲ, ಅದು ಹಿಂಗೆ ಅಣ್ಣಮ್ಮ. ಹಣ್ಣು ಅಮ್ಮ. ಅಣ್ಣಮ್ಮ. ಬಂಡಿ ಮಾಂಕಾಳಮ್ಮಗೆ ಬೇರೆದೇನಾದ್ರು ಮಾಡ್ಬೇಕಾಗುತ್ತೆ. ಅದಕ್ಕೆ ಅಣ್ಣಮ್ಮ ಈಸಿ ಇತ್ತಲ್ಲ, ಅದಕ್ಕೆ ಇದು ಕೇಳಿದೆ. ನಮ್ಮ ಯಜಮಾನ್ರಿಗೆ ನೆನ್ನೆಯಿಂದ ಬುದ್ಧಿ ಬಂದ್ಬಿಟ್ಟಿದೆ, ಏನು ಇವಳು ಈ ಥರದ್ದೇ ಕೇಳೋದೇನೋ ಒಂದು ಅಂತ ಹೇಳ್ಬಿಟ್ಟು ಉತ್ತರ ಕೊಟ್ಬಿಟ್ರು ಗೈಸ್. ಭವಿಷ್ಯಂಗೆ ಗೊತ್ತಿರ್ತಿತ್ತಾ ಇದು? ಹಾಂ, ಗೊತ್ತಾಗ್ತಿರ್ಲಿಲ್ವಾ ಭವಿಷ್ಯ? ನಮ್ಮ ಭವಿಷ್ಯಂಗೆ ಗೊತ್ತಾಗ್ತಿರ್ಲಿಲ್ಲ ಅಂತ ಗೈಸ್. ಇವತ್ತಿನ ವ್ಲಾಗ್ನ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ್ಯಾಟ್ ವ್ಲಾಗ್. ಬಾಯ್ ಬಾಯ್ ಗೈಸ್.